ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ 2024 ನೋಡಿ 1000 ಹುದ್ದೆಗಳ ಒಂದು ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಇದರ ಒಂದು ಸಿದ್ಧತೆ ಹೇಗಿರಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಏನು ಓದಬೇಕು, ಯಾವ ಬುಕ್ಕನ್ನು ಓದಬೇಕು, ಈ ಬಾರಿ ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಯನ್ನು ಪಡೆಯಲು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ, ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು. ಮೊದಲನೇದಾಗಿ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ 1000 ಹುದ್ದೆಗಳ ಅಧಿಸೂಚನೆ ಆಗಿರ್ತಕ್ಕಂಥ ನೋಡಿ 1000 ಹುದ್ದೆಗಳ ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಹರು ಯಾರಪ್ಪ ಅಂದ್ರೆ ಇಲ್ಲಿ PUC ಅಥವಾ 12ನೇ ತರಗತಿ ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಾಗಿರ್ತಾರೆ. ಅದರ ಜೊತೆಯಲ್ಲಿ ಡಿಪ್ಲೊಮಾ, ITI, GOC ಅವರಿಗೆ NIUS ಸರ್ಟಿಫಿಕೇಟ್ ಬೇಕು ಅಂತೇಳಿ ಅಧಿಸೂಚನೆಯಲ್ಲಿ ತಿಳಿಸಿರ್ತಕ್ಕಂಥ ನೋಡಿ. ಈ NIUS ಸರ್ಟಿಫಿಕೇಟ್ ಇಲ್ಲ ಅಂದರೆ ಬಹಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಆದರೆ ಅಧಿಸೂಚನೆಯಲ್ಲಿ ಬೇಕು ಅಂತೇಳಿ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಎಷ್ಟು ಈ ಹುದ್ದೆಯ ಒಂದು ತಿಂಗಳ ವೇತನ ಎಷ್ಟಪ್ಪ ಅಂದ್ರೆ ಇಲ್ಲಿ 21,400ರಿಂದ 42,000 ಒಂದು ವೇತನ ಇರ್ತಕ್ಕಂಥ ನೋಡಿ. ಸರ್ಕಾರಿ ಹುದ್ದೆ ಅಂದಮೇಲೆ ಒಂದು ಒಳ್ಳೆಯ ವೇತನ ಇರ್ತಕ್ಕಂಥದ್ದು. ಇನ್ನು ಈ ಗ್ರಾಮಾಡಳಿತ ಅಧಿಕಾರಿಯ ಒಂದು ವಯೋಮಿತಿ ಎಷ್ಟಪ್ಪ ಅಂದ್ರೆ ಇಲ್ಲಿ ಕನಿಷ್ಠ 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕ್ಬೋದು. ಎಲ್ಲ ಕೆಟಗರಿಯ ಆಲ್ ಕೆಟಗರಿಯ ಒಂದು 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕ್ಬೋದು. ಅದರ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಒಂದು ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ ಇಲ್ಲಿ 35 ವರ್ಷ ಅಂತಕ್ಕಂಥದ್ದು. ಅದೇ ರೀತಿ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಇಲ್ಲಿ ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ ಇಲ್ಲಿ 38 ವರ್ಷ ಅಂತಕ್ಕಂಥದ್ದು. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ ಇಲ್ಲಿ 40 ವರ್ಷ ಅಂತಕ್ಕಂಥ ನೋಡಿ. ಇಷ್ಟು ವಯೋಮಿತಿಯ ಬಗ್ಗೆ ಮಾಹಿತಿ. ಇಷ್ಟು ಈ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟಪ್ಪ ಅಂದ್ರೆ ಇಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿರ್ತಾವ. ಪೇಪರ್ 1 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದ. ಪೇಪರ್ 2 ಕೂಡ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದ. ಒಟ್ಟಿನಲ್ಲಿ 2 ಪ್ರಶ್ನೆ ಪತ್ರಿಕೆಗಳು ಇರ್ತಕ್ಕಂಥದ್ದು. 2 ಪ್ರಶ್ನೆ ಪತ್ರಿಕೆ ಕೂಡ ಇಲ್ಲಿ 2 ಗಂಟೆಗಳ ಒಂದು ಕಾಲಾವಕಾಶ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಒಂದು ಪ್ರಶ್ನೆಗೆ ತಪ್ಪಾಗಿ ಉತ್ತರಿಸಿದರೆ 0.25 ಅಂದರೆ ಇಲ್ಲಿ 4 ಪ್ರಶ್ನೆಗೆ ನೀವು ತಪ್ಪು ಉತ್ತರ ಹಾಕಿದ್ರಿ ಅಪ್ಪ ಅಂದ್ರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಉತ್ತರ ನೀವು ಹಾಕಿದ್ರಿ ಅಪ್ಪ ಅಂದ್ರೆ ನೀವು ಸರಿ ಹಾಕಿರ್ತಕ್ಕಂಥ ಒಂದು ಅಂಕವನ್ನು ಕಳೆದುಕೊಳ್ಳುತ್ತೀರಿ. ಒಟ್ಟಿನಲ್ಲಿ ಋಣಾತ್ಮಕ ಅಂಕ ಇರ್ತಕ್ಕಂಥದ್ದು. ಆದ್ದರಿಂದ ಟಿಕ್ ಹಾಕಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಟಿಕ್ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇನ್ನು ಈ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯ ವಿಷಯಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಪೇಪರ್ 1 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಅವರು ಅಧಿಸೂಚನೆಯಲ್ಲಿ ಆಲ್ರೆಡಿ ಸಿಲೆಬಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದ್ಸಾರಿ ನೀವು ಕೂಡ ಕರೆಕ್ಟಾಗಿ ನೋಟಿಫಿಕೇಶನನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕಾಗ್ತದೆ. ಅಲ್ಲಿ ಏನು ಸಿಲೆಬಸ್ಸನ್ನು ಕೊಟ್ಟಿದ್ದಾನೆ ಅದನ್ನು ಓದಿದ್ರೆ ಮಾತ್ರ ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಿ. ಇಲ್ಲಪ್ಪ ಅಂದ್ರೆ ಹೆಂಗಾಗ್ತದಪ್ಪ ಅಂದ್ರೆ ನೀವು ಓದೋದೇ ಬೇರೆ, ಎಕ್ಸಾಮಲ್ಲಿ ಬರೋದೇ ಬೇರೆ, ಆ ರೀತಿ ಆಗ್ತದ. ಆದ್ದರಿಂದ ಅಧಿಸೂಚನೆಯಲ್ಲಿ ಯಾವ ಸಿಲೆಬಸ್ ಕೊಟ್ಟಿದ್ದಾನೆ, ಯಾವ ವಿಷಯಗಳು ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ನೀವು ಮೊದಲು ನೋಡಬೇಕಾಗ್ತದ. ಇಲ್ಲಿ ಯಾವ ವಿಷಯಗಳನ್ನು ಕೊಟ್ಟಿದ್ದಾನೆಪ್ಪ ಅಂದ್ರೆ ಇಲ್ಲಿ ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಕರ್ನಾಟಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಅಂತಕ್ಕಂಥ ನೋಡಿ. ಇಷ್ಟು ವಿಷಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವುಗಳನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಅದೇ ರೀತಿ ಪೇಪರ್ 2ನಲ್ಲಿ ಯಾವ ವಿಷಯಗಳು ಇರ್ತಾವಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಇನ್ನು ಸಾಮಾನ್ಯ ಇಂಗ್ಲೀಷ್ ಕೂಡ 35 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಇನ್ನು ಕಂಪ್ಯೂಟರ್ ಕೂಡ 35 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದು ಕೂಡ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದ. ಇಷ್ಟು ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ
ವಿಷಯಗಳು ನೋಡಿ, ಮೊದಲು ನೀವು ಸಿಲೆಬಸ್ಸನ್ನು ಕರೆಕ್ಟಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಪೇಪರ್ 1ಗೆ ಸಂಬಂಧಪಟ್ಟಂತೆ ಇಷ್ಟು ವಿಷಯಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ 3 ವಿಷಯಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ನೆಕ್ಸ್ಟು ಈ ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಏನು ಓದಬೇಕಪ್ಪ ಅಂದ್ರೆ ಇಲ್ಲಿ ಮೊದಲನೇದಾಗಿ ಗ್ರೂಪ್ ಸಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಓದಬೇಕಾಗ್ತದೆ. ಈ ಗ್ರೂಪ್ ಸಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಯಾಕೆ ಓದಬೇಕಪ್ಪ ಅಂದ್ರೆ ಇಲ್ಲಿ ಸೇಮ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ಸು ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯ ಒಂದು ಸರ್ಕಾರಿ ಪುಸ್ತಕಗಳನ್ನು ಓದಿ ನೋಡಿ. ಈ ಎರಡನ್ನು ಓದಿದ್ರಪ್ಪ ಅಂದ್ರೆ ಇಲ್ಲಿ ನಿಮ್ಮ ಸಿದ್ಧತೆ ಎಷ್ಟು ಮುಗಿತದಪ್ಪ ಅಂದ್ರೆ 60% ನಿಮ್ಮ ಸಿದ್ಧತೆ ಮುಗಿತಕ್ಕಂಥದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಗ್ರೂಪ್ ಸಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ ಸರ್ಕಾರಿ ಪುಸ್ತಕಗಳನ್ನು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಇವುಗಳನ್ನು ಸರಿಯಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ನೆಕ್ಸ್ಟು ಈ ಪರೀಕ್ಷೆಗೆ ಬೆಸ್ಟ್ ಲೇಖಕರ ಪುಸ್ತಕಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂಥ ಬೆಸ್ಟ್ ಪುಸ್ತಕಗಳನ್ನು ನೋಡ್ತಾ ಹೋಗೋಣ. ಬನ್ನಿ ನೋಡಿ, ನಿಮ್ಮ ಹತ್ರ ಬೇರೆ ಲೇಖಕರ ಪುಸ್ತಕ ಇತ್ತುಪ್ಪ ಅಂದ್ರೆ ಅದೇ ಪುಸ್ತಕವನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ನಾನು ಇನ್ಮೇಲೆ ಖರೀದಿ ಮಾಡ್ತೀನಿ ಅನ್ನೋರು ಮಾತ್ರ ಈ ಪುಸ್ತಕಗಳನ್ನು ಖರೀದಿ ಮಾಡಿ. ಯಾಕಪ್ಪ ಅಂದರೆ ಎಲ್ಲ ಪುಸ್ತಕಗಳು ಆಲ್ಮೋಸ್ಟ್ ಸೇಮ್ ಆಗಿರ್ತಾವ. ಆದ್ದರಿಂದ ನಿಮ್ಮ ಹತ್ರ ಬೇರೆ ಲೇಖಕರ ಒಂದು ಪುಸ್ತಕ ಇತ್ತುಪ್ಪ ಅಂದ್ರೆ ಅದನ್ನೇ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕಾಗ್ತದೆ. ಇಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ಇನ್ಮೇಲೆ ಖರೀದಿ ಮಾಡೋರು ಈ ಪುಸ್ತಕಗಳನ್ನು ಖರೀದಿ ಮಾಡಿ. ನಿಮ್ಮ ಹತ್ರ ಬೇರೆ ಲೇಖಕರ ಪುಸ್ತಕ ಇತ್ತುಪ್ಪ ಅಂದ್ರೆ ಅದೇ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಶರಣಯ್ಯ ಭಂಡಾರಿಮಠ್ ಸರ್ ಒಂದು ಪುಸ್ತಕ ಓದ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ಪುಸ್ತಕ ಇರ್ತಕ್ಕಂಥದ್ದು. ಏನು ಭೂಗೋಳಶಾಸ್ತ್ರಕ್ಕೆ KM ಸುರೇಶ್ ಅವರ ಪುಸ್ತಕ ನೋಡಿ, ಇವ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಅಷ್ಟು ಒಳ್ಳೆಯ ಪುಸ್ತಕ ಇರ್ತಕ್ಕಂಥದ್ದು. ಇನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ KM ಸುರೇಶ್ ಅವರ ಬುಕ್ಕು. ಇನ್ನು ಬೇರೆ ಲೇಖಕರ ಪುಸ್ತಕಗಳನ್ನು ನೀವು ಓದ್ಬೋದು. ಇನ್ನು ಸಾಮಾನ್ಯ ಜ್ಞಾನ ನೋಡಿ, ಇಲ್ಲಿ ನೂತನ GK ಅಥವಾ ಚಾಣಕ್ಯ ಕಣಜ ಎರಡೂ ಕೂಡ ಬೆಸ್ಟ್ ಇರ್ತಕ್ಕಂಥದ್ದು. ಎರಡರಲ್ಲಿ ನೀವು ಒಂದನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಇನ್ನು ದೈನಂದಿನ ಜೀವನದಲ್ಲಿ ವಿಜ್ಞಾನ KM ಸುರೇಶ್ ಅವರ ಪುಸ್ತಕವನ್ನು ನೀವು ಓದಬೇಕಾಗ್ತದೆ. ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ KM ಸುರೇಶ್ ಸರ್ ಅವರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ನೀವು ಓದಬೇಕಾಗ್ತದೆ. ನೋಡಿ, ಪೇಪರ್ 1ಗೆ ಸಂಬಂಧಪಟ್ಟಂತೆ ಇಷ್ಟು ಬೆಸ್ಟ್ ಲೇಖಕರ ಒಂದು ಪುಸ್ತಕಗಳು ಆಗಿರ್ತಕ್ಕಂಥದ್ದು. ಪೇಪರ್ 2ಗೆ ಸಂಬಂಧಪಟ್ಟಂತೆ ಬೆಸ್ಟ್ ಪುಸ್ತಕಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ KM ಸುರೇಶ್ ಸರ್ ಪುಸ್ತಕವನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇನ್ನು ಸಾಮಾನ್ಯ ಇಂಗ್ಲೀಷ್ಗೆ ಇಲ್ಲಿ ಶಿವಕುಮಾರ ಮಾವಳ್ಳಿ ಸರ್ ಪುಸ್ತಕ ಬಹಳ ಒಳ್ಳೆಯ ಪುಸ್ತಕ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಂಪ್ಯೂಟ್ರಿಗೆ ಗುರುರಾಜ ಬುಲಬುಲಿ ಅವರ ಪುಸ್ತಕ ಬಹಳ ಒಳ್ಳೆಯ ಒಂದು ಪುಸ್ತಕ ಇರ್ತಕ್ಕಂಥ. ನೋಡಿ, ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ 6ನೇ ತರಗತಿಯಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಇಂಗ್ಲೀಷು ಕೂಡ ಅಷ್ಟೇ 6ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ಪುಸ್ತಕಗಳನ್ನು ಸ್ವಲ್ಪ ಗ್ರಾಮರನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಅದರ ಜೊತೆಲೆ ಪೇಪರ್ 1ಗೆ ಕೂಡ ನೀವು ಮೊದಲು 6ನೇ ತರಗತಿಯಿಂದ 12ನೇ ತರಗತಿಯ ಬುಕ್ ಓದಿದ ನಂತರ ಈ ಪುಸ್ತಕಗಳನ್ನು ಖರೀದಿ ಮಾಡಿ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಮೊದಲೇ ಈ ಪುಸ್ತಕಗಳನ್ನು ಓದಬೇಡಿ. ಮೊದಲು 6ನೇ ತರಗತಿಯಿಂದ 12ನೇ ತರಗತಿ ಎಲ್ಲ ಪುಸ್ತಕಗಳನ್ನು ಓದಿದ ನಂತರ ಈ ಲೇಖಕರ ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಕೊನೆಯದಾಗಿ ಯಾವ ತಪ್ಪು ಮಾಡಬಾರದು ನೋಡಿ, ಯಾವ ತಪ್ಪುಗಳನ್ನು ಮಾಡಬಾರ್ದು ಅಪ್ಪ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಕೆಯಲ್ಲಿ ಜಾಗೃತಿಯನ್ನು ವಹಿಸ್ಬೇಕಾಗ್ತದೆ. ನೋಡಿ, ಒಂದ್ಸಾರಿ ಅರ್ಜಿ ಸಲ್ಲಿಸಿದ್ರಿ ಅಪ್ಪ ಅಂದ್ರೆ ಯಾವುದೇ ರೀತಿಯ ತಿದ್ದುಪಡಿಗೆ ಅವಕಾಶ ಇಲ್ಲ. ಆದ್ದರಿಂದ ಸ್ವಲ್ಪ ಜಾಗೃತಿಯಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ವಲ್ಪ ನೆಟ್ ಸೆಂಟ್ರಲ್ಲಿ ಹೋದ್ರಿ ಅಪ್ಪ ಅಂದ್ರೆ ಸ್ವಲ್ಪ ನೋಡಿ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಪ್ಪ ಅಂದ್ರೆ ನಿಮ್ಮ ಅರ್ಜಿಯನ್ನು ನೀವೇ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮತ್ತು ಮೀಸಲಾತಿ ಪ್ರಮಾಣ ಪತ್ರವನ್ನು ಸಿದ್ಧ ಮಾಡ್ಕೊಳ್ಳಿ. ನೋಡಿ, ಮೀಸಲಾತಿ ಪ್ರಮಾಣ ಪತ್ರ ಇಲ್ಲಪ್ಪ ಅಂದ್ರೆ ಎಲ್ಲವನ್ನ ಸಿದ್ಧ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸುವುದು ಸ್ಪಷ್ಟಪಡಿಸಿಕೊಳ್ಳಿ. ನೋಡಿ, ನಿಮ್ಮ ಮೀಸಲಾತಿಯ ಅನುಗುಣವಾಗಿ ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನೀವು ಸ್ಪಷ್ಟವನ್ನು ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ನೋಟಿಫಿಕೇಶನ್ ಎಲ್ಲವನ್ನ ಕೊಟ್ಟಿದ್ದಾರೆ,
ಸ್ವಲ್ಪ ಮೀಸಲಾತಿಯ ಅನುಗುಣವಾಗಿ ಹುದ್ದೆಗಳಿರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಓದುವ ಪುಸ್ತಕ ಸರಿಯಾದ ಆಯ್ಕೆ ಇರ್ರಿ. ನೋಡಿ, ಓದುವ ಪುಸ್ತಕ ಸರಿಯಾದ ಆಯ್ಕೆ ಇಲ್ಲಪ್ಪ ಅಂದ್ರೆ ಹೆಂಗಾಗ್ತದಪ್ಪ ಅಂದ್ರೆ ನೀವು ಓದೋದೇ ಬೇರೆ ಆಗ್ತದ, ಎಕ್ಸಾಮಲ್ಲಿ ಬರೋದೇ ಬೇರೆ ಆಗ್ತದ. ಆದ್ದರಿಂದ ಸರಿಯಾದ ಆಯ್ಕೆ ಇರಲಿ. ಇನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕಗಳನ್ನು ಓದಿ. ಯಾವುದೇ ರೀತಿಯಲ್ಲೂ ನೆಗ್ಲೆಕ್ಟ್ ಮಾಡಬೇಡಿ. 6ನೇ ತರಗತಿಯಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕ ಆಗಿರ್ಬೋದು ಮತ್ತು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಪ್ರಚಲಿತ ಘಟನೆಗಳನ್ನು ಓದಿ. ನೋಡಿ, ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಜೊತೆಯಲ್ಲಿ ಸ್ವಲ್ಪ ಪ್ರಜಾವಾಣಿ ಪೇಪರನ್ನು ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇನ್ನು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ನೋಡಿ, ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇನ್ನು ಸಮಯ ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸಮಯವನ್ನು ವೇಸ್ಟ್ ಮಾಡಬೇಡಿ. ಇನ್ನು ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಸಂಪೂರ್ಣವಾಗಿ ಬಿಡಿ. ಜಾಬ್ ಆಗುವವರೆಗೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿ, ಸಾಧ್ಯವಾದರೆ ಅದನ್ನು ಸಂಪೂರ್ಣವಾಗಿ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಇನ್ನು ತಂದೆ ತಾಯಿಯ ಮಾತುಗಳನ್ನು ಕೇಳಿ. ಸುಮ್ಮನೆ ಯಾರ್ದೋ ಮಾತು ಕೇಳಬೇಡಿ. ತಂದೆ ತಾಯಿ ಒಂದು ಮಾತುಗಳನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ನಿಮಗೆ ಕೇಡನ್ನು ಬಯಸದೇ ಇರತಕ್ಕಂಥ 2 ಜೀವಿಗಳಾಗಿರ್ತವೆ. ಆದ್ದರಿಂದ ಸ್ವಲ್ಪ ಅವ್ರ ಮಾತುಗಳನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಏನು ಆತ್ಮವಿಶ್ವಾಸ ಮತ್ತು ತಾಳ್ಮೆ ಇರಬೇಕಾಗ್ತದೆ. ಆತ್ಮವಿಶ್ವಾಸದಿಂದ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಸರಿಯಾಗಿ ಅಧ್ಯಯನವನ್ನು ಮಾಡಿ. ಈ 2024ರಲ್ಲಿ ಒಂದು ಹುದ್ದೆಯನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.